ನಮಸ್ತೆ ಫ್ರೆಂಡ್ಸ್, ಪಾಪು ಮಮ್ಮಿ ರುಚಿ ಕಿಚನ್ಗೆ ಸ್ವಾಗತ. ಬೇಸಿಗೆಯಲ್ಲಿ ತಂಪಾಗಿಸುವ ಸಿಹಿ ಕುಂಬಳಕಾಯಿ ರೈತ ಮಾಡುವ ವಿಧಾನ. ಅರ್ಧ ಕೆಜಿಯಷ್ಟು ಸಿಹಿ ಕುಂಬಳಕಾಯಿ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ತಿರುಳು ತೆಗೆದು ಸಿಪ್ಪೆ ಸಮೇತ ಗ್ರೇಟ್ ಮಾಡ್ಕೊಬೇಕು. ಆದಷ್ಟು ಕುಂಬಳಕಾಯಿ ಎಳೆದಾಗಿ ಮತ್ತು ಹಸಿರಾಗಿದ್ದರೆ ರೈತ ತುಂಬಾ ರುಚಿಯಾಗಿರುತ್ತೆ. ಒಂದು ಬಟ್ಲಿಗೆ ಹಾಕ್ಕೊಂಡು 1 ಗ್ಲಾಸು ನೀರು ಹಾಕ್ಕೊಳ್ಳೋಣ. ಕುಂಬಳಕಾಯಿ ಎಳೆದಾಗಿರೋದ್ರಿಂದ ನೀರು ಕಮ್ಮಿ ಹಾಕ್ಕೊಬೇಕು. ಕುಂಬಳಕಾಯಿಲೇ ನೀರಿನಂಶ ಇರುತ್ತೆ. ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10 ನಿಮಿಷ ಕುಂಬಳಕಾಯಿನ ಬೇಯಿಸ್ಕೊಬೇಕು. ಇವಾಗ ಕುಂಬಳಕಾಯಿ ಬೆಂದಿದೆ. ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣಗೆ ಮಾಡ್ಕೊಳ್ಳೋಣ. ತಣ್ಣಗಾಗಿದೆ. ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. 1 ಕಪ್ಪು ಗಟ್ಟಿ ಮೊಸರು ಹಾಕ್ಕೊಬೇಕು. ಆದಷ್ಟು ರೈತಗೆ ಮೊಸರು ಗಟ್ಟಿಯಾಗಿದ್ದರೆ ರೈತ ತುಂಬಾ ರುಚಿಯಾಗಿರುತ್ತೆ. 1 ಕಪ್ಪು ದಾಳಿಂಬೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಚಾಟ್ ಮಸಾಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 1 ಸ್ಪೂನ್ ಜೀರಿಗೆ ಪೌಡ್ರ್ ಹಾಕೋತಾ ಇದ್ದೀನಿ. ಇದನ್ನು ಸಹ ಒಂದು 2 ಸುತ್ತು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಈ ಥರ ರೈತ ಮಾಡಿಕೊಂಡ್ರೆ ಚಪಾತಿಗೆಲ್ಲ ತುಂಬಾ ರುಚಿಯಾಗಿರುತ್ತೆ. ಇವಾಗ ಬಿಸಿಲುಗಾಲ ಆಗಿರೋದ್ರಿಂದ ಯಾರೂ ಪಲ್ಯ ತಿನ್ನೋಕ್ಕೆ ಅಷ್ಟು ಇಷ್ಟಪಡಲ್ಲ. ಈ ಥರ ರೈತ ಮಾಡಿಕೊಂಡ್ರೆ ದೇಹಕ್ಕೆ ತಂಪು ನೀಡುತ್ತೆ, ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಕುಂಬಳಕಾಯಿ ರೈತ ರೆಡಿಯಾಗಿದೆ. ಒಮ್ಮೆ ನೀವು ಟ್ರೈ ಮಾಡಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.